ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ಕನ್ನೊಳಗೆ 3 ವರ್ಷ ಸಮಸ್ಯೆ ಅದ ರೀ. ಇಲ್ಲಿ ರಾಜಗೌಡರ ಪರಿಸ್ಥಿತಿ ಹೇಗೆ ಎಲ್ಲ 2 ಮತಕ್ಷೇತ್ರ ಏನಪ್ಪ ಈ ಪರಿ ಯಾಕೆ ನೌಕರಿ ಮಾಡ್ತೀರಿ? ಬೇರೆ ವಿಸಿಟ್ ಮಾಡಿಲ್ಲ, ಹಳ್ಳಿ ನೋಡಿಲ್ಲ ಅಂದ್ರೆ ಏನು? ಜಲದಾಳ ಸ್ಕೀಮ್ ನೀವು ಡಿಸೈನ್ ಮೇಲೆ ಹಾಕಿಕತ್ತೀರಿ. ಡಿಸೈನ್ ಯೋಚನೆ ಮಾಡ್ಯಾರ ಸ್ಕೀಮ್. ಪ್ರತಿಯೊಂದು ಹಳ್ಳಿಗೆ ಒಳ್ಳೆ ಕುಡಿ ನೀರು ಜನರಿಗೆ ಸಿಗ್ಬೇಕಂತ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಸರ್ಕಾರ ಈಗ ಈಗ ಒಂದು ರೆಸಲ್ಯೂಷನ್ ಮಾಡ್ರಿ, ಇವ್ರು ರಿಲೀವ್ ಒಬ್ಬರು ನಾಟಕ ಹಚ್ಚಿರಿ. ಒಂದ್ಸಲ ಸರ ಎಕ್ಸಿಕ್ಯೂಟಿವ್ 1 ದಿವಸ ಸೈಟಿಗೆ ಬಂದಿದೆ. ಅವ್ರು ಕಾಂಟ್ರಾಕ್ಟರ್ಗಳ ಮೇಲೆ ಬಿಟ್ಬಿಡುವ, ಇಲ್ಲ ಮತ್ತೆ 1 year ಟೈಮ್ ಎಕ್ಸ್ಟೆನ್ಷನ್ ಅಂತ ಹೇಳಿ. ಟೈಮ್ ಎಕ್ಸ್ಟೆನ್ಷನ್ ರಿಸರ್ವ್ ಕೊಡ್ರಿ, ಅವ್ರಿಗೆ ಅಪ್ಲಿಕೇಶನ್ ಕೊಟ್ಟಾರಿಲ್ಲ ಕೊಡ್ರಿ, ಸಾಹೇಬ್ರ ಕೊಡ್ರಿ, ಅದು ಕೊಟ್ಟಾರ ಕೊಡ್ರಿ, ಸಬ್ಮಿಟ್ ಮಾಡ್ರಿ. ನೀವು ವಿಸಿಟ್ ಮಾಡಕ್ಕಾಗಲ್ಲ ಬೇರೆ ಏನ್ ಕೆಲಸ ನಮಗೆ. ಆ ಪ್ರಾಜೆಕ್ಟ್ ಕೊಟ್ಟಿರ್ತಾರೆ, 1000 ಕೋಟಿ ಪ್ರಾಜೆಕ್ಟ್ಸ್, ಈಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಿಸಿಟ್ ಮಾಡಕ್ಕಾಗಲ್ಲ. ವಿಷಯದಾಗ ನೋಡೋ ವಿಷಯ ಬಿಲ್ ಟೇಕ್ ಆಕ್ಷನ್ ಆಗಿದೆ. ಸೊ ಬೇರೆ ಏನ್ ಕೆಲಸ ಮಾಡ್ತೀರಿ ನೀವು? ಸೈಟಿಗೆ ವಿಸಿಟ್ ಕೊಡಕ್ಕಾಗತ್ತ, ಇಲ್ಲಿ ಮತ್ತೆ ಎಕ್ಸ್ಟೆನ್ಷನ್ ಹೇಳ್ತೀರಿ. ಸರ್, ಇಟ್ ಡಸಂಟ್ ಡಿಸರ್ವ್ ಟು ಬಿ ಹಿಯರ್. ದಿಸ್ ಇಸ್ ಡ್ರಿಂಕಿಂಗ್ ವಾಟರ್ ವಿಚಾರ ಈ ತರ ಇದು ಬೇಕಾಗಿಲ್ಲ. ಕೆಲಸ ಮಾಡಾಗ ಯಾಕಪ್ಪ ಏನಂತಂದ್ರೆ ಬಾಡಪ್ಪ ನೀನು ನಮ್ಮ ಜಿಲ್ಲೆ ಬಾಡ ನಡಿ, ಜಾಗ ಖಾಲಿ ಮಾಡಿ ಇದು ಮಾಡ್ತೀವಿ. ರೆಸಲ್ಯೂಷನ್ ಪಾಸ್ ಮಾಡಿ ಸರ್, ಸಬ್ಜೆಕ್ಟ್ ಇಸ್ ವೆರಿ ಬ್ಯಾಡ್. AW ಸರ್, ಯಾರು AW ಯಾರು? ಬ್ಯಾಗಪ್ಪ ಇಲ್ಲಿ ಕಾಡ್ಬಾರ್ರಿ, ಕಮ್ಡೌನ್ ಮೇಲೆ ಇರ್ಬೇಕು, ಗ್ರೂಪ್ ಕೊಡ್ತಾರೆ ಹೋಗ್ಬೇಕು. ಅಲ್ಲ ಅದು ಋಷಿ ಮೂವರೇ ಅವ್ರನ್ನ ವಾರಂಟಿ ಮಾಡಬೇಕಲ್ಲ. ಮತ್ತೆ ಇವನು ಇಲ್ಲ, ನೂರು ಇಲ್ಲ, ಆ ಕಡೆ ಇನ್ನೂರು ಇಲ್ಲ, ಆ ಕಡೆ ಇಟ್ಟರು ಈ ಕಡೆ ಬರ್ರಿ ನೀವು. ವಿಸಿಟ್ ಮಾಡಿಪ್ಪ, ಯಾವ ಸೈಟ್ ಮಾಡಿದ್ವಿ? ಡೈಲಿ ಕನ್ನಡಿಗೆ ಒಂದೇ ಹೇಳ್ಬಿಡ್ರಿ. ಇಲ್ಲ, ಕನ್ನಡಿದ ಹಳಿ 5 ವರ್ಷ ಕನ್ನಡಿ ಅಧ್ಯಕ್ಷ ಬಂದಾರ. ಅದು ಆ ಕಾಂಟ್ರಾಕ್ಟ್ ಏನು ಕ್ರಮವಾಗಿ ಇದು ಬರ್ತಾ ಇದ್ದಾರೆ. ಉಳಿಕಿದ್ದು ಡೈಲಿ ನಾನು ಡೈಲಿ ಜಲದಾರಿ ಹೋಗ್ತೀನಿ, ಎಲ್ಲಿ ಹೋಗುದು ಸರ್? ಸೈಟಿಗೆ ಹೋಗ್ತೀನಿ ಸರ್, ರೈಟ್ ಬಿಟ್ಟು ಬರ್ತಿದ್ದೆ ಸರ್. ಯಾವ ಹೋಗಿದ್ದೀವಿ ಸರ್? ನಿನ್ನೆ ಹೋಗಿದ್ದು ಸರ್, ಡೈಲಿ ಹೋಗ್ತೀನಿ ಸರ್, ಡೈಲಿ ಹೋಗ್ತು. ಯಾವುದು ಅಧ್ಯಕ್ಷರು ಮಾತಾಡ್ರಿ ಸಾಹೇಬ್ರೆ, ನಾವು 7/3/2022 ಎಕ್ಸಿಕ್ಯೂಟಿವ್ ಬರ್ರಿ ಜೆಜೆಎಂ ವರ್ಕ್ ಕಂಪ್ಲೀಟ್ ಆಗಿದ್ರೆ ಸರಿ ಏನು ನಾವು ಎಷ್ಟು ಸಲ ಸರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಈ ಸಾಹೇಬ್ರಿಗಂತೂ ಎಲ್ಲ ಇಡೀ ಗ್ರಾಮ ಪಂಚಾಯತ್ 14 ಮಂದಿ ಮೆಂಬರ್ಗಳು ಕೂಡಿ ಸಾಹೇಬ್ರ ಆಫೀಸ್ ಬಂದಿದ್ವಿ. ತಿಂಗಳು ವಿಡಿಯೋ ಅದ ನಮ್ಮ ಕಡೆಗೆ, ಬಟ್ ಮೊಬೈಲ್ ಒಟ್ಟೆ ಒಂದು ಬಿಟ್ಟು ಚರಂಡಿ ಸರ್ ಹಡ್ಡೆ ಮೈಕ್ ಇಡ್ರಿ. ಈಗ ಅಲ್ಲಿ 4 ತಿಂಗಳು ನಮ್ಮ ಊರ ಜಾತ್ರೆ ಆಯ್ತು ಸರ್. ನೀರು ತರಾಕಲ್ ಸಹಿತ ಚರಂಡಿಗೆ ಹಾಕ್ಬೇಕು ಸರ್. ಕಾಂಕ್ರೀಟ್ ರೋಡ್ ಸಹಿತ ಹಾಕಿದ್ರೆ ಪೈಪ್ ಏನು ನೀವು ಅರ್ಜಿ ಕೊಟ್ಟಿರೋದವ್ರೆ ಎಲ್ಲ ಪೇಪರ್ ಅನೌನ್ಸ್ಮೆಂಟ್ ಸಹಿತ ಮಾಡಿ ಸರ್. ಪೇಪರ್
ಒಂದು ಕಡೆ ಫಿಕ್ಸ್ ನಿಂದಿರ್ರಿ ನಡೀತದೆ ನಿಮ್ದು ಹೈಟ್ ಮಾಡಿರಿ ಅದು ಹೈಟ್ ಮಾಡಿ ಅದು ಕೈಯಾಗಿ ಹಿಡ್ರಿ ಕೈಯಾಗಿ ಹಿಡ್ರಿ ಅದು ಸ್ಟ್ಯಾಂಡ್ ಹಾಕಿ ನಿಮ್ದು ಸ್ಟಡಿ ಅದು ಏನಪ್ಪ ನೀವು ಡಿಲೇ ಮಾಡಕ್ಕೆ ಕೇಳಕ್ಕೆ ಕೊಟ್ಟಿರಪ್ಪ ಇದ್ರಾಗ ತಡೆ ಹಿಡಿಯೋದು ಯಾರು ಎಲಿಎಂ ಕಾಮಗಾರಿ ಕಳಪೆ ಮಟ್ಟ ಹಿಡಿದು ತಡೆ ಹಿಡಿದು ಕುರಿತು ಗ್ರಾಮ ಪಂಚಾಯತ್ ನೀವು ತಡೆ ಹಿಡಿಯಂತೀರಿ ಮತ್ತೆ ಈ ಕಡೆ ಫಾಸ್ಟ್ ಆಗ್ಬೇಕಂತಿರಲ್ಲ ಯಾರು ಗ್ರಾಮ ಪಂಚಾಯತ್ ಅಲ್ಲೋ ಎರಡು ಮಾತಾಡ್ತೀರ ನೀವು ಬಿಲ್ ತಗೊಳ್ಬೇಕ್ರಿ ಸರ್ ಇದ್ರ 1 ಕೋಟಿ ಮೇಲೆ ಅದಾದ್ರು 1 ಕೋಟಿ 20 ಲಕ್ಷ ಬಿಲ್ ತಗೊಂಡ್ಬಿಟ್ಟಾರ ಸರ್ ಅದಕ್ಕೆ ಪೆಂಡಿಂಗ್ ಇರುತ್ತೆ ನಾವು ಬಡ್ಡಿ ಸರ್ ಬಿಲ್ ತಗೊಂಡ್ಬಿಟ್ಟಾರ ಸರ್ ಎಲ್ಲ ಸರ್ ಎಷ್ಟು ಮಾಡ್ತಾರೆ ಇನ್ನೂ 10% ರಿಸರ್ವ್ ಇದೆ ಸರ್ ಅದು ಆಮೇಲೆ ಈಗ ಕೆಲವೊಂದು ಏರಿಯಾದಲ್ಲಿ ಫಂಕ್ಷನ್ ಆಗ್ತಾ ಇದೆ ಸರ್ ನೀರು ಹೋಗ್ತಾ ಇದೆ ಸರ್ ಒಂದು ಅಡಿಷನಲ್ ಒಂದು ವೇಸ್ಟ್ ಪ್ರಪೋಸ್ ಮಾಡ್ಕೊಂಡಿದೆ ಸರ್ ಇದು ವರ್ಕ್ ಕಂಪ್ಲೀಟ್ ಆಗಿಲ್ಲ ಸರ್ ಅವ್ನು 10% ಎಲ್ಲ ರಿಸರ್ವ್ ಇದೆ ಸರ್ ಯಾವುದೂ ಅಡ್ವಾನ್ಸ್ ಪೇಮೆಂಟ್ ಅದು ಇದು ಮಾಡಿಲ್ಲ ಸರ್ ಕೆಲವೊಂದು ವರ್ಕ್ ಕಂಪ್ಲೀಟ್ ಆಗಿಲ್ಲ ಡಿಫರೆಂಟ್ ಎಷ್ಟು ಪ್ರೋಗ್ರೆಸ್ ಇದೆ ಅಷ್ಟೇ 10% ಮಾಡಿದ್ರೆ 10% ಇಲ್ಲ ಸರ್ ಅಲ್ಲಿ ಏನ್ರಿ ಅದು whatever ಯಾವ ಪದ್ಧತಿ ಇರ್ತದ ಎಷ್ಟು ಪ್ರೋಗ್ರೆಸ್ ಆಗ್ಯದ ಆ ಪ್ರಕಾರ ಮಾಡ್ತೀರಿ ಅಷ್ಟೇ ಕೊಟ್ಟಿದ್ದಾರೆ ಸ್ವಲ್ಪ ರಿವ್ಯೂ ಮಾಡಿ ಸರ್ ಮೇಲಾಗಿ ಸೋರ್ಸ್ ಏನು ಸರ್ ಊರಿಗೆ ನೀರಿನ ಸೋರ್ಸ್ ಏನು ಸರ್ ನಮ್ಮ MS ಅಷ್ಟೇ ಕೊಡ್ಬೇಕು ದೊಡ್ಡ ಊರೇ ಸರ್ ಸೋರ್ಸ್ ಇಲ್ಲ ಸರ್ ಮತ್ತೆ ಬೇರೆ ಬೋರ ಅಲ್ಲಿ ಬಾವಿ ಏನೂ ಇಲ್ಲ ಸರ್ ತರತೋರ 1,51,00,000 ರೂಪಾಯಿ ಟೆಂಡರ್ ಆಗೈತಿ ಇಲ್ಲ ಟೆಂಡರ್ ಅಲ್ಲಿ ಒಂದ್ ನಿಮಿಷ. ನೀರು ಬೇಕಂತ ಸರ್ ನೀರು ಕೊಡ್ಲಿಕ್ಕೆ ನೀರಿನ ಕೇಳತ್ತಿಲ್ಲ ಇಲ್ಲ ಸರ್ ಈಗ ಅಲ್ಲ ವಾಟರ್ ಸೋರ್ಸ್ ಆಮೇಲೆ ಮೊದಲ ಎಲ್ಲ ಮಾಡಿ ಪ್ರೊಜೆಕ್ಟ್ ಮಾಡಿ ಆಮೇಲೆ ವಾಟರ್ ಸೋರ್ಸ್ ಬಿಟ್ಕೊಡ್ತಾರೆ ವಾಟರ್ ಸೋರ್ಸ್ ಬಿಟ್ಕೊಂಡು ಪ್ರೊಜೆಕ್ಟ್ ಮಾಡ್ತಾರ ಅವ್ರ ಪ್ಲಸ್ ಎಲ್ಲಿ ಬೋರ್ ಹಾಕಿದ್ರೆ ಬೇಸ್ ಸರ್ ಇಲ್ಲ ನಾವು ಒಂದು ಬೋರ್ ಹಾಕ್ತಿವಿ ಅದು ಹಾಕ್ತಿವಿ ಯಾವುದೇ ಒಂದು ಬಟ್ಟೆ ವಾಟರ್ ಸೋರ್ಸ್ ಆದ್ಮೇಲೆ ಪ್ರೊಜೆಕ್ಟ್ ಆಗ್ತದೋ ಪ್ರೊಜೆಕ್ಟ್ ಆದ್ಮೇಲೆ ವಾಟರ್ ಸೋರ್ಸ್ ಆಗ್ತದೋ ಸರ್ ಈಗ MS ಇದೆ ಸರ್ ಪರಿಹಾರ ಏನ್ ಮಾಡ್ಬೇಕು ಆಮೇಲೆ ಬಟ್ ಐ ಡೋಂಟ್ ಅಗ್ರಿ ವಿತ್ ದಿಸ್ ಇವರು ವಿಲೇಖ ಮಾಡಿಲ್ಲ ಅಂದ್ರೆ ದಿಸ್ ಇಸ್ ವೆರಿ ಡಿಸ್ವರ್ಡ್ ಅಲ್ಲ ಕಾಂಟ್ಯಾಕ್ಟ್ ಯಾರು ಬೇಡ ಹೋಗ್ಪ ಬೇರೆ ಕಡೆ ಹೋಗಿ ಅಲ್ಲ ನಾವು ಇದು ಎಲ್ಲಿ ಇದು ಒಟ್ಟು ಇದು ಮಾಡಿಬಿಡಿ ಮಿನಿಸ್ಟರ್ ಮಾಡಿರ್ತಾರೆ ಸಿಎಂ ಮಾತಾಡೋ ಚೇಂಜ್ ಮಾಡ್ತಾರೆ ಕೆಲಸ ಮಾಡಲಿಲ್ಲ ನೀವು ಒಂದು ದಿವಸ ಹೋಗಿಲ್ಲ ಪ್ಯಾಕೇಜ್ ಹೇಳಿದೆ ಸರ್ ಒಂದು ಪ್ಯಾಕೇಜ್ ಹೇಳಿದೆ ಸರ್ ಅರೌಂಡ್ 5 ಸಾವಿರ ವಿಸಿಟ್ ಮಾಡಿದೆ ಸರ್ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಈಗ ಪೈಪ್ಲೈನ್ MS ನಡೀತಾರೆ ಸುಮಾರು 3 ತಾಲೂಕು ಕೂಡಿ 1300 ಕೋಟಿ ರೂಪಾಯಿ ಬರ್ತದೆ ಸರ್ ಈ ಕಡೆ ನೋಡ ಸರ್ ಅಲ್ಲ ನೀವು 4 ಸರಿ ವಿಸಿಟ್ ಮಾಡಿ ಅಂತೀರಿ ನಾನು ಬಾ ಹೊಂಡ್ರ ಎರಡು ಸ್ಕೀಮ್ ಅದ ಸರ್ ಈ ಕಡೆ ಕಂಟಿನ್ಯೂಸ್ ಎಲ್ಲ ಈ ಕಡೆ 3 ಸ್ಕೀಮ್ ಅದ ಸರ್ ಪ್ರತಿ ಡಿಸ್ಟ್ರಿಕ್ಟ್ ಎರಡು ಕೂಡಿ ಅಲ್ಲ ನೀವು ಒಮ್ಮೆ ವಿಸಿಟ್ ಮಾಡಿಲ್ಲ ನೀವು ಸುಮ್ಮನೆ 4 ಸರಿ ಬಂದಿನಿ 5 ಸರಿ ಬಂದಿನಿ ಇಲ್ಲ ಸರ್ ಆ ಕಡೆ ಸ್ಕೀಮ್ ಎರಡು ಸ್ಕೀಮ್ ಅದ ಸರ್ ನೋಡ್ಬೇಕು ಸರ್ ಕಂಟಿನ್ಯೂಸ್ ವಿಸಿಟ್ ಮಾಡಿಲ್ಲ ಸರ್ ರಿಟೈರ್ಮೆಂಟ್ ಅಲ್ಲ ಸರ್ ಎರಡು ಸ್ಕೀಮ್ ಇಲ್ಲ ಸರ್ ಸ್ಕೀಮ್ ಎರಡು ಇದೆ ಸರ್ ಎರಡು ಕಡೆ ವಿಸಿಟ್ ಮಾಡ್ಬೇಕು ಸರ್ ಈಗ ನೋಡಿ CS ಅವರು ಜವಾಬ್ದಾರಿ ತಗೊಂಡಿದ್ದಾರೆ ಇದ್ರು ಪೂರ್ತಿ ಕೂಡ ಕೆಲವು ಕೆಲಸ ಮಾಡ್ತಾರೆ ಸ್ಟೋರ್ ಹಾಕ್ತೀವಿ ಮೊದಲು ಫಸ್ಟ್ 3 ತಿಂಗಳ ರಿಟೈರ್ಮೆಂಟು ವಿಸಿಟ್ ಮಾಡು FLS ಎಲ್ಲ ಕೇಳ್ಕೊಂಡು ಮಾಡಿ ಬಿಡಪ್ ಮಾಡ್ಕೊ ಸುಮ್ಮನೆ ಬಂದಲ್ಲಿ ಮನೆಯಲ್ಲಿ ಎಕ್ಸ್ಟೆನ್ಷನು ಈಗ ನಾನೇ ಕೇಳ್ತೀನಿ ಈಗ ನಿಮ್ಮಲ್ಲಿ ಇವರು ಕೂಡ ನನಗೂ ಕೂಡ ನಮ್ಮ ಆಫೀಸ್ ಕೊಟ್ಟಿದ್ದು ನಿಮ್ದು ಮತ್ತು KV ಅಧಿಕಾರಿಗಳು ಸಮಾನ ಇಲ್ಲ ಈ ಬಹುವಳಿಗಳ ಕುಡಿ ನೀರಿನ
ನಿರ್ವಹಣೆ ಟೆಂಡರ್ ಏಜೆನ್ಸಿಗಳು ಲೇಬರ್ ಪೇಮೆಂಟ್ ಸರಿಯಾಗಿ ಮಾಡದಿರೋದ್ರಿಂದ ಅಲ್ಲಿ ಆ ವಾಟರ್ ಮಂತ್ರಿಗೆ ನೀರು ಕೊಡೋದು ಬಂದ್ ಮಾಡ್ತಿದ್ದಾರೆ. ನಮ್ಮಲ್ಲೇನಾಗಿದೆ ಯಾವುದು ಮಂಗಾಪುರದಲ್ಲಿ ಸರ್ ಲಾಸ್ಟ್ ಹತ್ತು ದಿವಸದಿಂದ ನೀರಿರಲಿಲ್ಲ. ಎಲ್ಲರೂ ಕೇಳಿದಿಲ್ಲ, ಇನ್ನೊಂದು ಕೇಳಿಲ್ಲ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.